ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್ ವಿ ಲರ್ನ್ ಟುಗೆದರ್. ಇಂದು ನಡೆದ TET ಎಕ್ಸಾಮ್ನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ನಾವು ಕೀ ಆನ್ಸರ್ಗಳನ್ನು, ಅದರಲ್ಲೂ ಸಂಭವನೀಯ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಇದು ಒಂದು ರಾಸಾಯನಿಕ ಕ್ರಿಯೆಯಾಗಿರುತ್ತೆ. ಬಲವು ಇದನ್ನು ಉಂಟು ಮಾಡುವುದಿಲ್ಲ. ಬಲವು ಗಾತ್ರದಲ್ಲಿ ಬದಲಾವಣೆಯನ್ನು ಉಂಟು ಮಾಡುವುದಿಲ್ಲ. 123ನೇ ಕ್ವಶನ್ ನೋಡೋದಾದರೆ, ಭೂಮಿಯ ಅತ್ಯಂತ ಹೊರಕವಚ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತೊಗಟೆ. ನೆಕ್ಸ್ಟ್ ಕ್ವಶನ್, ಶಬ್ದದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ. ಶಬ್ದದ ಸ್ಥಾಯಿಯು ಆವೃತ್ತಿಯನ್ನು ಅವಲಂಬಿಸಿದೆ. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೇಖಾಚಿತ್ರ ಯಾವುದು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ರೇಖಾಚಿತ್ರ ಆಪ್ಷನ್ ನಂಬರ್ 2 ಆಗಿದೆ. ನೆಕ್ಸ್ಟ್ ಕ್ವಶನ್, 6ರಷ್ಟು ಪರಿಮಾಣದ ಭೂಕಂಪವು 4ರಷ್ಟು ಪರಿಮಾಣದ ಭೂಕಂಪನಕ್ಕಿಂತ ಎಷ್ಟು ವಿನಾಶಕಾರಿ ನೋಡೋದಾದರೆ ಆಪ್ಷನ್ ನಂಬರ್ 3 100ರಷ್ಟು ಹೆಚ್ಚು ವಿನಾಶಕಾರಿಯಾಗಿ ಇರುತ್ತೆ. ಅಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಇದಕ್ಕೆ ಉದಾಹರಣೆ. ಇದು ಪ್ರಚನ ಶಕ್ತಿಗೆ ಉದಾಹರಣೆಯಾಗಿದೆ. ಒತ್ತಡವು ಇದಕ್ಕೆ ಸಮಾನ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. 4 ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗಿದೆ. ABC ಈ ಧ್ರುವಗಳು ಕ್ರಮವಾಗಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾದ್ರು ನೋಡೋದಾದರೆ ಇದಕ್ಕೆ ಆಪ್ಷನ್ ನಂಬರ್ 4 ಆಗಿದೆ. ಹೊಳೆಯುವ ಅಲೋಹ ಅಯೋಡಿನ್ ಆಗಿದೆ. ಇಲ್ಲಿ ಚಿನ್ನ ಎಂಬುದು ಲೋಹ ಆಗಿದೆ, ಹಾಗಾಗಿ ಇದನ್ನು ಆನ್ಸರ್ನ ನಾವು ಸಿಲೆಕ್ಟ್ ಮಾಡಲಿಕ್ಕಾಗಲ್ಲ. ಅಯೋಡಿನ್, ಆಕ್ಸಿಜನ್, ಕಾರ್ಬನ್ ಇದು ಅಲೋಹ ಆಗಿದ್ದು, ಅದರಲ್ಲೂ ಅಯೋಡಿನ್ ಮಾತ್ರ ಇದು ಹೊಳೆಯುವ ಅಲೋಹ ಆಗಿರುತ್ತೆ. ನೆಕ್ಸ್ಟು, ಗಾಳಿಯಲ್ಲಿನ ನೀರಾವಿಯ ಪ್ರಮಾಣ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ನಂಬರ್ 4 ಆರ್ದ್ರತೆ. ಗಾಳಿಯು ಇದಕ್ಕೆ ಉದಾಹರಣೆ. ಗಾಳಿಯು ಒಂದು ಮಿಶ್ರಣಕ್ಕೆ ಉದಾಹರಣೆಯಾಗಿದೆ. ಕಪ್ಪು ಚಿನ್ನ ಎಂದು ಸಾಮಾನ್ಯವಾಗಿ ಯಾವುದನ್ನು ಕರೆಯುತ್ತಾರೆ ನೋಡಿದ್ರೆ ಆಪ್ಷನ್ ನಂಬರ್ 1 ಪೆಟ್ರೋಲಿಯಂ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 134, ವಿದ್ಯುತ್ ವಾಹಕ ಪ್ರತ್ಯಾಮ್ಲ ಯಾವುದಂತ ಕೇಳಿದ್ದಾರೆ. ಈ ಕಾಸ್ಟಿಕ್ ಸೋಡಾ ಇರ್ಬೋದು, ಪೊಟ್ಯಾಷಿಯಂ ಅಯೋಡೈಡ್, ಪೊಟ್ಯಾಷಿಯಂ ಕ್ಲೋರೈಡ್ ಇದೆಲ್ಲ ಪ್ರತ್ಯಾಮ್ಲ ಆಗಿದೆ. ಬಹುತೇಕ ಈ ಆನ್ಸರ್ ಕ್ಯಾಸ್ಟಿಕ್ ಸೋಡಾ ಇರ್ಬೋದು. ಸರಿಯಾದ ಕೀ ಆನ್ಸರ್ ಬಂದ ಮೇಲೆ ಇದರ ಉತ್ತರವನ್ನು ನಾವು ವೀಕ್ಷಣೆ ಮಾಡಬೇಕಾಗತ್ತೆ. ನೆಕ್ಸ್ಟು, ದ್ರವವನ್ನು ಘನಸ್ಥಿತಿಗೆ ಪರಿವರ್ತಿಸುವ ಕ್ರಿಯೆ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಘನೀಕರಣ ಆಗಿದೆ. ನೆಕ್ಸ್ಟ್, ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು. ಇದು ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ಇಂಧನದ ಕ್ಯಾಲೋರಿ ಮೌಲ್ಯದ ಏರಿಕೆಯಾದ ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ನಂಬರ್ 2 ಕಟ್ಟಿಗೆ, ಜೈವಿಕ ಅನಿಲ, ಪೆಟ್ರೋಲು, LPG ಮತ್ತು ಹೈಡ್ರೋಜನ್. ಸಸ್ಯಗಳು ಉಸಿರಾಟಕ್ಕಾಗಿ ಬಳಸುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಆಕ್ಸಿಜನ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗುವ ಅನಿಲ ಆಗಿರುತ್ತೆ. ದೇಹದ ನಿರ್ಮಾಣಕಾರಕ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ನಂಬರ್ 2 ಬೇಳೆಕಾಳುಗಳು. ಈ ಪ್ರೋಟೀನ್ಗಳನ್ನು ದೇಹದ ನಿರ್ಮಾಣಕಾರಕಗಳನ್ನು ಕರೀತಾರೆ. ಬೇಳೆಕಾಳುಗಳಲ್ಲಿ ಸಾಮಾನ್ಯವಾಗಿ ಪ್ರೋಟೀನ್ಗಳು ಕಂಡುಬರ್ತವೆ. ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ನಂಬರ್ 4 ನೀರು ನವೀಕರಿಸಬಹುದಾದ ಸಂಪನ್ಮೂಲ ಆಗಿರುತ್ತೆ. ಕೆಂಪು ದತ್ತಾಂಶ ಪುಸ್ತಕಗಳು ಇವುಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು, ಸಸ್ಯಗಳು ಅಥವಾ ಅಪಾಯಕ್ಕೊಳಗಾದ ಎಲ್ಲ ಪ್ರಭೇದಗಳನ್ನು ಇದು ಒಳಗೊಂಡಿರುತ್ತೆ. ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಸ್ರವಿಕೆಯಾಗುವುದು. ಇಲ್ಲಾಂದರೆ ಜಠರದಲ್ಲಿ ಇದು ಸ್ರವಿಕೆಯಾಗುವುದು. 143ನೇ ಕ್ವಶನ್ ನೋಡೋದಾದರೆ, ರೈಸೋಬಿಯಂ ಬ್ಯಾಕ್ಟೀರಿಯಾ ಇದು ಕಂಡುಬರುವ ಸಸ್ಯ ಯಾವುದು ನೋಡೋದಾದರೆ ಆಪ್ಷನ್ ನಂಬರ್ 1 ಕಡಲೆಗಿಡ. ಇದು ದ್ವಿದಳ ಧಾನ್ಯ ಸಸ್ಯ. ಸಾಮಾನ್ಯವಾಗಿ ರೈಸೋಬಿಯಂ ಇದು ದ್ವಿದಳ ಧಾನ್ಯ ಸಸ್ಯಗಳ ಬೇರುಗಳಲ್ಲಿ ಕಂಡುಬರ್ತವೆ.
144ನೇ ಕ್ವಶನ್. ಲೋಳೆಯಂತಹ ವಸ್ತು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ. ಇದನ್ನು ಏನಂತ ಕರೀತಾರೆ ಕೇಳಿದ್ದಾರೆ? ಇದಕ್ಕೆ ಸ್ಟಾನ್ ಅಂತ ಕರೀತಾರೆ. ಸ್ಪಾನ್ ಅಂತ ಕರೀತಾರೆ. ನೆಕ್ಸ್ಟು ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ ಕೇಳಿದ್ದಾರೆ. ಯಾವುದೇ ಒಂದು ಕೃಷಿ ಪದ್ಧತಿಯಲ್ಲಿ ಮಣ್ಣನ್ನು ಹದಗೊಳಿಸುವಿಕೆಯೇ ಕೃಷಿಯ ಮೊದಲನೇ ಹಂತ ಆಗಿದೆ. ಇಲ್ಲಿ ಆಪ್ಷನ್ ನಂಬರ್ ಫಸ್ಟಲ್ಲೇ ಮಣ್ಣನ್ನು ಹದಗೊಳಿಸುವಿಕೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಯಾವ ಆಪ್ಷನ್ ನೋಡೋ ಅವಶ್ಯಕತೆ ಬರಲ್ಲ. ಆಪ್ಷನ್ ನಂಬರ್ 1 ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಸೇರಿಸುವುದು ಹಾಗೂ ನೀರಾವರಿ. ಇದು ಕೃಷಿ ಪದ್ಧತಿಯ ಮೊದಲ ಹಂತ ಆಗಿದೆ. ನೆಕ್ಸ್ಟು ಒಬ್ಬ ಶಿಕ್ಷಕರು, ಇಲ್ಲಿಂದ ಬೋಧನಾಶಾಸ್ತ್ರದ ಕ್ವಶನ್ಗಳು ಶುರುವಾಗತ್ತೆ. ಒಬ್ಬ ಶಿಕ್ಷಕರು ಕೊಳದ ಪರಿಸರ ವ್ಯವಸ್ಥೆಯ ಬಗ್ಗೆ ಅನುಕೂಲಿಸಲು ಯಾವ ಸಂಪನ್ಮೂಲವು ನೇರ ಮತ್ತು ನೈಜ ಅನುಭವವನ್ನು ಪರಿಣಾಮಕಾರಿಯಾಗಿ ಒದಗಿಸುತ್ತದೆ ಅಂತ ಕೇಳಿದರೆ, ಇಲ್ಲಿ ಸ್ಥಳೀಯವಾಗಿ ಅನುಕೂಲಕರವಾಗಿರುವ ಕೊಳಕ್ಕೆ ಭೇಟಿ ನೀಡುವುದೇ ಸಮಂಜಸವಾದ ಉತ್ತರ ಆಗಿರುತ್ತೆ. 147ನೇದು, ಪರಿಸರ ಎಂಬುದು ಸಂಯೋಜಿತ ಆದರೆ ಪರಿಸರ ಅಧ್ಯಯನ ಪಠ್ಯವಸ್ತುಗಳು ಯಾವುದಕ್ಕಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ನಂಬರ್ 2 ವಿಷಯಾಧಾರಿತ ಸ್ವಭಾವ ಆಗಬಹುದು. 148 ನೋಡೋದಾದರೆ ಸಂಪನ್ಮೂಲ ವಿಧ ಮತ್ತು ಅದಕ್ಕೆ ಪೂರಕವಾದ ಉದಾಹರಣೆಯೊಂದಿಗೆ ಹೊಂದಿಸಿ ಅಂತ ಕೇಳಿದ್ದಾರೆ. ಒಂದು ವಿಭಾಗದಲ್ಲಿ ಸಮುದಾಯ ಸಂಸ್ಥೆ ಮಾಧ್ಯಮ ಪ್ರಕೃತಿ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ವಿಭಾಗದಲ್ಲಿ ವೃತ್ತಪತ್ರಿಕೆಯ ಬರಹದ ತುಣುಕು, ಸ್ಥಳೀಯ ಕುಂಬಾರ, ಶಾಲಾ ತೋಟ, ಅಂಚೆ ಕಚೇರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ನಂಬರ್ 2 DBAC ಸರಿಯಾದ ಉತ್ತರ ಆಗಬಹುದಾಗಿದೆ. ನೆಕ್ಸ್ಟು 149ನೇದು, NCF 2005 ಪ್ರಕಾರ ಪರಿಸರ ಅಧ್ಯಯನ ಕಲಿಕೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಪರಿಗಣಿಸಿರುವುದು ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸಾಮಾನ್ಯವಾಗಿ ಆಪ್ಷನ್ ನಂಬರ್ 3 ಸಂಕೀರ್ಣ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳುವುದು. ಇದು ಸರಿಯಾಗಬಹುದು. ನೆಕ್ಸ್ಟು 151ನೇ ಕ್ವಶನಲ್ಲಿ ಹೇಳಿಕೆ 1 ಪರಿಸರ ಅಧ್ಯಯನ ವಿಷಯದಲ್ಲಿ ಮೌಲ್ಯಗಳು ಕಲಿಕೆಯ ಆಂತರಿಕ ಘಟಕವಾಗಿದೆ ಅಂತ ಹೇಳಿದ್ದಾರೆ. ಹೇಳಿಕೆ 2ರಲ್ಲಿ ಪರಿಸರ ಅಧ್ಯಯನದ ವಿಷಯದ ಕಲಿಕೆಯು ಮಗುವಿನ ಜ್ಞಾನಾತ್ಮಕ ವಲಯದ ಮೇಲೆ ಹೆಚ್ಚು ಕೇಂದ್ರೀಕರಿಸುವುದಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ನಂಬರ್ 3 2 ಹೇಳಿಕೆಗಳು ಸ್ವತಂತ್ರವಾಗಿದ್ದು ಒಂದು ಹೇಳಿಕೆ ಮತ್ತೊಂದು ಹೇಳಿಕೆಯನ್ನು ಬೆಂಬಲಿಸುವುದಿಲ್ಲ ಅಂತ ಆಪ್ಷನ್ನು ಆಲ್ಮೋಸ್ಟಾಗಿ ಸರಿಯಾಗ್ಬೋದು. ಇಲ್ಲಿವರೆಗೆ ನಾವು 130 ಕ್ವಶನ್ನ ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತಹ ಸಂಭವನೀಯ ಕೀ ಆನ್ಸರ್ಗಳನ್ನು ನೋಡೋಣ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇಲ್ಲಿನ ವಿಡಿಯೋಕ್ಕೆ ನಾನು ಮುಕ್ತಾಯವನ್ನು ಹೇಳ್ತಾ ಇದ್ದೀನಿ. ಧನ್ಯವಾದ.